ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಪ್ರಕರಣ ಸರ್ ಇದು? ಈ ರೀತಿ ಹಲ್ಲೆ ಸಂಬಂಧಪಟ್ಟಂಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಭಾಳ ದುರ್ದೈವಕರ ಸಂಗತಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇವತ್ತು ಯಾರು ಕೂಡ ಊಹಿಸಲಾರದ ರೀತಿಯಲ್ಲಿ ಅಷ್ಟು ಕೆಟ್ಟ ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿದ್ದೆ. ಇದೆಲ್ಲರಿಗೂ ಇಲಾಖೆಗೂ ಕೂಡ ಒಂದು ಭಾಳ ದೊಡ್ಡ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಇವತ್ತಾಗಿದೆ. ಒಂದು ಯಾವುದೋ ಸಣ್ಣ ನೆಪ ಇಟ್ಕೊಂಡು ಅವ್ರ ಮೇಲೆ 3-4 FIR ಮಾಡಿಸಿ ಕಾಂಗ್ರೆಸ್ ಕಾರ್ಪೊರೇಟರು, ಕಾಂಗ್ರೆಸ್ ನಾಯಕರು ಸೇರಿಸಿ ಅವ್ರ ಮೇಲೆ FIR ಮಾಡೋಕ್ಕಿಸ್ತಾರೆ. ಪೊಲೀಸ್ ಆ ದಬ್ಬಾಳಿಕೆಯಲ್ಲಿ, ಆ ಪ್ರೆಷರ್ನಲ್ಲಿ ಈಲ್ಡಾಗಿ ಇವ್ರು ಮಾಡ್ತಾರೆ. ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ರು ಅವ್ರ ಮೇಲೆ ಒಂದು FIR ಮಾಡಲಿಲ್ಲ, ಅವ್ರನ್ನ ಖಂಡಿಸುವಂಥದ್ದು ಮಾಡಲಿಲ್ಲ. ಹೋಗಲಿ, ಇವ್ರಿಗೆ ರಾತ್ರಿ 2 ಗಂಟೆಗೆಲ್ಲ ಇವ್ರನ್ನ ಕರ್ಕೊಂಡು ಅಡ್ಡಾಡುವಂಥದ್ದಾಗುತ್ತೆ. ಇವ್ರ ಸೆಕ್ಯೂರಿಟಿ ಕೇಳಿದ್ರೆ ನೀವು ಬಂದು ಇಲ್ಲಿ ಬಂದು ಮಾತಾಡ್ರಿ ಅಂತ ಹೇಳುವಂಥದ್ದು ಮಾಡ್ತಾರೆ. ಕೊನೆಗೆ ಮನೆ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತಕ್ಕಂಥ ಸಂದರ್ಭ ಆದಮೇಲೆ ಈ ಘಟನಾವಳಿ ನಡೆದಿದೆ. ನಾನು ಬೆಳಗ್ಗೆ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದೆ. ಇಲ್ಲ, ಅವರೇ ತಾವೇ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಕೇಳೋಕ್ಕೆ ಇಚ್ಛೆಪಡ್ದೆ ತಮ್ಮ ವಾಹಿನಿ ಮುಖಾಂತರ. ಆ ಘಟನೆ ನಡೆದಿದ್ದೆಲ್ಲಿ? ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಘಟನೆ ನಡೆದೈತಿ. ಬೇರೆ ಎಲ್ಲೇ ಹೊರಗಡೆ ನಡೆದಿಲ್ಲ. ಏನೋ ರೋಡ್ನಲ್ಲಿ ನಡೆದಿದೆ, ಅವ್ರ ಮನೆಯಲ್ಲಿ ನಡೆದಿದೆ ಅಂದರೆ ಆಯಿತು ಅಂತ ಹೇಳ್ಬೋದು. ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ಪೊಲೀಸರೇ ಇದ್ದಂಥ ಸಂದರ್ಭದಲ್ಲಿ ನಡೆದಿದೆ. ಅವರೇ ಮಾಡ್ಕೊಂಡಂದ್ರೆ ಹಾಗಾದ್ರೆ ನಿಮ್ಮ ಪೊಲೀಸರು ಏನು ಮಾಡ್ತಾಯಿದ್ರು? ನಿಂತು ನೋಡ್ತಾ ಇದ್ರು ಹಾಗಾದ್ರೆ ನಿಮ್ಮ ಪೊಲೀಸರೇ? ಈ ಥರ ತಿರುಚುವಂಥ ಪ್ರಯತ್ನವನ್ನು ಕಮಿಷನರು ಮಾಡಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ರಹ ನಾನು ಮಾಡ್ತೀನಿ. ಮತ್ತು ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಕೇಶವಪುರ PIಯಿಂದ ಹಿಡ್ಕೊಂಡು. ಹಾಗಾಗಿ ನನ್ನ ಕಡೆ ಕೇಶವಪುರ PI ಎಲ್ಲರೂ ಬಂದಿದ್ದರು. ಬೆಳಗ್ಗೆ ಅವತ್ತು ಈ ಘಟನೆ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದರು, ಮಾತಾಡಿದರು. ಹೇಳಿದ್ದೆ ನಾವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ರಪ್ಪ, ಯಾವುದೂ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ, ಎಲ್ಲರೂ ಕೂಡ ಕುಂದಿಸಿ ಮಾತಾಡ್ರಿ ಅಂತ ಹೇಳಿದ್ದೆ. ಮಾಡಿದ್ದೆ ನಂಗಂದ್ರೆ ಇವರೆಲ್ಲ ಹೋಗಿ ಈ ರೀತಿಯಾದಂಥ ಘಟನೆ ಮಾಡೋದು ಅವಶ್ಯಕತೆ ಇತ್ತು ಅವರಿಗೆ. ಅದಕ್ಕೆ ಇಲಾಖೆಯವರು ಯಾವುದೋ ಒಂದು ದಬ್ಬಾಳಿಕೆಯಲ್ಲಿ, ಯಾವುದೋ ಒಂದು ಪ್ರೆಷರ್ನಲ್ಲಿ ಕೆಲಸ ಮಾಡಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಸರನ್ನು ಪಡೆದವರಿದ್ದಾರೆ. ಯಾರೋ ಒಬ್ಬರಿಬ್ಬರು ಈ ಥರ ಮಾಡೋದ್ರಿಂದ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರ್ತೈತೆ ಅಂದರೆ ತಕ್ಷಣ ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಗೃಹ ಸಚಿವರು ಮಾಡಬೇಕನ್ನೋಂಥ ಆಗ್ರಹ ಮಾಡ್ತೇನೆ. ಇದರ ಸಮಗ್ರ ಒಂದು ಕೂಲಂಕುಷ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಪ್ರಕರಣ ಸರ್ ಇದು? ಈ ರೀತಿ ಹಲ್ಲೆ ಸಂಬಂಧಪಟ್ಟಂಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಭಾಳ ದುರ್ದೈವಕರ ಸಂಗತಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇವತ್ತು ಯಾರು ಕೂಡ ಊಹಿಸಲಾರದ ರೀತಿಯಲ್ಲಿ ಅಷ್ಟು ಕೆಟ್ಟ ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿದ್ದೆ. ಇದೆಲ್ಲರಿಗೂ ಇಲಾಖೆಗೂ ಕೂಡ ಒಂದು ಭಾಳ ದೊಡ್ಡ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಇವತ್ತಾಗಿದೆ. ಒಂದು ಯಾವುದೋ ಸಣ್ಣ ನೆಪ ಇಟ್ಕೊಂಡು ಅವ್ರ ಮೇಲೆ 3-4 FIR ಮಾಡಿಸಿ ಕಾಂಗ್ರೆಸ್ ಕಾರ್ಪೊರೇಟರು, ಕಾಂಗ್ರೆಸ್ ನಾಯಕರು ಸೇರಿಸಿ ಅವ್ರ ಮೇಲೆ FIR ಮಾಡೋಕ್ಕಿಸ್ತಾರೆ. ಪೊಲೀಸ್ ಆ ದಬ್ಬಾಳಿಕೆಯಲ್ಲಿ, ಆ ಪ್ರೆಷರ್ನಲ್ಲಿ ಈಲ್ಡಾಗಿ ಇವ್ರು ಮಾಡ್ತಾರೆ. ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ರು ಅವ್ರ ಮೇಲೆ ಒಂದು FIR ಮಾಡಲಿಲ್ಲ, ಅವ್ರನ್ನ ಖಂಡಿಸುವಂಥದ್ದು ಮಾಡಲಿಲ್ಲ. ಹೋಗಲಿ, ಇವ್ರಿಗೆ ರಾತ್ರಿ 2 ಗಂಟೆಗೆಲ್ಲ ಇವ್ರನ್ನ ಕರ್ಕೊಂಡು ಅಡ್ಡಾಡುವಂಥದ್ದಾಗುತ್ತೆ. ಇವ್ರ ಸೆಕ್ಯೂರಿಟಿ ಕೇಳಿದ್ರೆ ನೀವು ಬಂದು ಇಲ್ಲಿ ಬಂದು ಮಾತಾಡ್ರಿ ಅಂತ ಹೇಳುವಂಥದ್ದು ಮಾಡ್ತಾರೆ. ಕೊನೆಗೆ ಮನೆ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತಕ್ಕಂಥ ಸಂದರ್ಭ ಆದಮೇಲೆ ಈ ಘಟನಾವಳಿ ನಡೆದಿದೆ. ನಾನು ಬೆಳಗ್ಗೆ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದೆ. ಇಲ್ಲ, ಅವರೇ ತಾವೇ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಕೇಳೋಕ್ಕೆ ಇಚ್ಛೆಪಡ್ದೆ ತಮ್ಮ ವಾಹಿನಿ ಮುಖಾಂತರ. ಆ ಘಟನೆ ನಡೆದಿದ್ದೆಲ್ಲಿ? ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಘಟನೆ ನಡೆದೈತಿ. ಬೇರೆ ಎಲ್ಲೇ ಹೊರಗಡೆ ನಡೆದಿಲ್ಲ. ಏನೋ ರೋಡ್ನಲ್ಲಿ ನಡೆದಿದೆ, ಅವ್ರ ಮನೆಯಲ್ಲಿ ನಡೆದಿದೆ ಅಂದರೆ ಆಯಿತು ಅಂತ ಹೇಳ್ಬೋದು. ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ಪೊಲೀಸರೇ ಇದ್ದಂಥ ಸಂದರ್ಭದಲ್ಲಿ ನಡೆದಿದೆ. ಅವರೇ ಮಾಡ್ಕೊಂಡಂದ್ರೆ ಹಾಗಾದ್ರೆ ನಿಮ್ಮ ಪೊಲೀಸರು ಏನು ಮಾಡ್ತಾಯಿದ್ರು? ನಿಂತು ನೋಡ್ತಾ ಇದ್ರು ಹಾಗಾದ್ರೆ ನಿಮ್ಮ ಪೊಲೀಸರೇ? ಈ ಥರ ತಿರುಚುವಂಥ ಪ್ರಯತ್ನವನ್ನು ಕಮಿಷನರು ಮಾಡಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ರಹ ನಾನು ಮಾಡ್ತೀನಿ. ಮತ್ತು ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಕೇಶವಪುರ PIಯಿಂದ ಹಿಡ್ಕೊಂಡು. ಹಾಗಾಗಿ ನನ್ನ ಕಡೆ ಕೇಶವಪುರ PI ಎಲ್ಲರೂ ಬಂದಿದ್ದರು. ಬೆಳಗ್ಗೆ ಅವತ್ತು ಈ ಘಟನೆ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದರು, ಮಾತಾಡಿದರು. ಹೇಳಿದ್ದೆ ನಾವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ರಪ್ಪ, ಯಾವುದೂ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ, ಎಲ್ಲರೂ ಕೂಡ ಕುಂದಿಸಿ ಮಾತಾಡ್ರಿ ಅಂತ ಹೇಳಿದ್ದೆ. ಮಾಡಿದ್ದೆ ನಂಗಂದ್ರೆ ಇವರೆಲ್ಲ ಹೋಗಿ ಈ ರೀತಿಯಾದಂಥ ಘಟನೆ ಮಾಡೋದು ಅವಶ್ಯಕತೆ ಇತ್ತು ಅವರಿಗೆ. ಅದಕ್ಕೆ ಇಲಾಖೆಯವರು ಯಾವುದೋ ಒಂದು ದಬ್ಬಾಳಿಕೆಯಲ್ಲಿ, ಯಾವುದೋ ಒಂದು ಪ್ರೆಷರ್ನಲ್ಲಿ ಕೆಲಸ ಮಾಡಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಸರನ್ನು ಪಡೆದವರಿದ್ದಾರೆ. ಯಾರೋ ಒಬ್ಬರಿಬ್ಬರು ಈ ಥರ ಮಾಡೋದ್ರಿಂದ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರ್ತೈತೆ ಅಂದರೆ ತಕ್ಷಣ ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಗೃಹ ಸಚಿವರು ಮಾಡಬೇಕನ್ನೋಂಥ ಆಗ್ರಹ ಮಾಡ್ತೇನೆ. ಇದರ ಸಮಗ್ರ ಒಂದು ಕೂಲಂಕುಷ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.
ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಪ್ರಕರಣ ಸರ್ ಇದು? ಈ ರೀತಿ ಹಲ್ಲೆ ಸಂಬಂಧಪಟ್ಟಂಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಭಾಳ ದುರ್ದೈವಕರ ಸಂಗತಿ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇವತ್ತು. ಯಾರು ಕೂಡ ಊಹಿಸಲಾರದ ರೀತಿಯಲ್ಲಿ ಅಷ್ಟು ಕೆಟ್ಟ ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಾಗಿದ್ದೆ. ಇದೆಲ್ಲರಿಗೂ ಇಲಾಖೆಗೂ ಕೂಡ ಒಂದು ಭಾಳ ದೊಡ್ಡ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಇವತ್ತಾಗಿದೆ. ಒಂದು ಯಾವುದೋ ಸಣ್ಣ ನೆಪ ಇಟ್ಕೊಂಡು ಅವ್ರ ಮೇಲೆ 3-4 FIR ಮಾಡಿಸಿ ಕಾಂಗ್ರೆಸ್ ಕಾರ್ಪೊರೇಟರು, ಕಾಂಗ್ರೆಸ್ ನಾಯಕರು ಸೇರಿಸಿ ಅವ್ರ ಮೇಲೆ FIR ಮಾಡೋಕ್ಕಿಸ್ತಾರೆ. ಪೊಲೀಸ್ ಆ ದಬ್ಬಾಳಿಕೆಯಲ್ಲಿ, ಆ ಪ್ರೆಷರ್ನಲ್ಲಿ ಈಲ್ಡಾಗಿ ಇವ್ರು ಮಾಡ್ತಾರೆ. ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ರು ಅವ್ರ ಮೇಲೆ ಒಂದು FIR ಮಾಡಲಿಲ್ಲ, ಅವ್ರನ್ನ ಖಂಡಿಸುವಂಥದ್ದು ಮಾಡಲಿಲ್ಲ. ಹೋಗಲಿ, ಇವ್ರಿಗೆ ರಾತ್ರಿ 2 ಗಂಟೆಗೆಲ್ಲ ಇವ್ರನ್ನ ಕರ್ಕೊಂಡು ಅಡ್ಡಾಡುವಂಥದ್ದಾಗುತ್ತೆ. ಇವ್ರ ಸೆಕ್ಯೂರಿಟಿ ಕೇಳಿದ್ರೆ ನೀವು ಬಂದು ಇಲ್ಲಿ ಬಂದು ಮಾತಾಡ್ರಿ ಅಂತ ಹೇಳುವಂಥದ್ದು ಮಾಡ್ತಾರೆ. ಕೊನೆಗೆ ಮನೆ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತಕ್ಕಂಥ ಸಂದರ್ಭ ಆದಮೇಲೆ ಈ ಘಟನಾವಳಿ ನಡೆದಿದೆ. ನಾನು ಬೆಳಗ್ಗೆ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದೆ. ಇಲ್ಲ, ಅವರೇ ತಾವೇ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಕೇಳೋಕ್ಕೆ ಇಚ್ಛೆಪಡ್ದೆ ತಮ್ಮ ವಾಹಿನಿ ಮುಖಾಂತರ. ಆ ಘಟನೆ ನಡೆದಿದ್ದೆಲ್ಲಿ? ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಘಟನೆ ನಡೆದೈತೆ. ಬೇರೆ ಎಲ್ಲೇ ಹೊರಗಡೆ ನಡೆದಿಲ್ಲ. ಏನೋ ರೋಡ್ನಲ್ಲಿ ನಡೆದಿದೆ, ಅವ್ರ ಮನೆಯಲ್ಲಿ ನಡೆದಿದೆ ಅಂದರೆ ಆಯಿತು ಅಂತ ಹೇಳ್ಬೋದು. ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ಪೊಲೀಸರೇ ಇದ್ದಂಥ ಸಂದರ್ಭದಲ್ಲಿ ನಡೆದಿದೆ. ಅವರೇ ಮಾಡ್ಕೊಂಡಂದ್ರೆ ಹಾಗಾದ್ರೆ ನಿಮ್ಮ ಪೊಲೀಸರು ಏನು ಮಾಡ್ತಾಯಿದ್ರು? ನಿಂತು ನೋಡ್ತಾ ಇದ್ರು ಹಾಗಾದ್ರೆ ನಿಮ್ಮ ಪೊಲೀಸರೇ? ಈ ಥರ ತಿರುಚುವಂಥ ಪ್ರಯತ್ನವನ್ನು ಕಮಿಷನರು ಮಾಡಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ರಹ ನಾನು ಮಾಡ್ತೀನಿ. ಮತ್ತು ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಕೇಶವಪುರ PIಯಿಂದ ಹಿಡ್ಕೊಂಡು, ಹಾಗಾಗಿ ನನ್ನ ಕಡೆ ಕೇಶವಪುರ PI ಎಲ್ಲರೂ ಬಂದಿದ್ದರು. ಬೆಳಗ್ಗೆ ಅವತ್ತು ಈ ಘಟನೆ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದರು, ಮಾತಾಡಿದರು. ಹೇಳಿದ್ದೆ ನಾವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ರಪ್ಪ, ಯಾವುದೂ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ, ಎಲ್ಲರೂ ಕೂಡ ಕುಂದಿಸಿ ಮಾತಾಡ್ರಿ ಅಂತ ಹೇಳಿದ್ದೆ. ಮಾಡಿದ್ದೆ ನಂಗಂದ್ರೆ ಇವರೆಲ್ಲ ಹೋಗಿ ಈ ರೀತಿಯಾದಂಥ ಘಟನೆ ಮಾಡೋದು ಅವಶ್ಯಕತೆ ಇತ್ತು ಅವರಿಗೆ. ಅದಕ್ಕೆ ಇಲಾಖೆಯವರು ಯಾವುದೋ ಒಂದು ದಬ್ಬಾಳಿಕೆಯಲ್ಲಿ, ಯಾವುದೋ ಒಂದು ಪ್ರೆಷರ್ನಲ್ಲಿ ಕೆಲಸ ಮಾಡಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಸರನ್ನು ಪಡೆದವರಿದ್ದಾರೆ. ಯಾರೋ ಒಬ್ಬರಿಬ್ಬರು ಈ ಥರ ಮಾಡೋದ್ರಿಂದ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರ್ತೈತೆ ಅಂದರೆ ತಕ್ಷಣ ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಗೃಹ ಸಚಿವರು ಮಾಡಬೇಕನ್ನೋಂಥ ಆಗ್ರಹ ಮಾಡ್ತೇನೆ. ಇದರ ಸಮಗ್ರ ಒಂದು ಕೂಲಂಕುಷ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಪ್ರಕರಣ ಸರ್ ಇದು? ಈ ರೀತಿ ಹಲ್ಲೆ ಸಂಬಂಧಪಟ್ಟಂಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತದೆ. ಭಾಳ ದುರ್ದೈವಕರ ಸಂಗತಿ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇವತ್ತು. ಯಾರು ಕೂಡ ಊಹಿಸಲಾರದ ರೀತಿಯಲ್ಲಿ ಅಷ್ಟು ಕೆಟ್ಟ ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಾಗಿದ್ದೆ. ಇದೆಲ್ಲರಿಗೂ ಇಲಾಖೆಗೂ ಕೂಡ ಒಂದು ಭಾಳ ದೊಡ್ಡ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಇವತ್ತಾಗಿದೆ. ಒಂದು ಯಾವುದೋ ಸಣ್ಣ ನೆಪ ಇಟ್ಕೊಂಡು ಅವ್ರ ಮೇಲೆ 3-4 FIR ಮಾಡಿಸಿ ಕಾಂಗ್ರೆಸ್ ಕಾರ್ಪೊರೇಟರು, ಕಾಂಗ್ರೆಸ್ ನಾಯಕರು ಸೇರಿಸಿ ಅವ್ರ ಮೇಲೆ FIR ಮಾಡೋಕ್ಕಿಸ್ತಾರೆ. ಪೊಲೀಸ್ ಆ ದಬ್ಬಾಳಿಕೆಯಲ್ಲಿ, ಆ ಪ್ರೆಷರ್ನಲ್ಲಿ ಈಲ್ಡಾಗಿ ಇವ್ರು ಮಾಡ್ತಾರೆ. ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ರು ಅವ್ರ ಮೇಲೆ ಒಂದು FIR ಮಾಡಲಿಲ್ಲ, ಅವ್ರನ್ನ ಖಂಡಿಸುವಂಥದ್ದು ಮಾಡಲಿಲ್ಲ. ಹೋಗಲಿ, ಇವ್ರಿಗೆ ರಾತ್ರಿ 2 ಗಂಟೆಗೆಲ್ಲ ಇವ್ರನ್ನ ಕರ್ಕೊಂಡು ಅಡ್ಡಾಡುವಂಥದ್ದಾಗುತ್ತೆ. ಇವ್ರ ಸೆಕ್ಯೂರಿಟಿ ಕೇಳಿದ್ರೆ ನೀವು ಬಂದು ಇಲ್ಲಿ ಬಂದು ಮಾತಾಡ್ರಿ ಅಂತ ಹೇಳುವಂಥದ್ದು ಮಾಡ್ತಾರೆ. ಕೊನೆಗೆ ಮನೆ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತಕ್ಕಂಥ ಸಂದರ್ಭ ಆದಮೇಲೆ ಈ ಘಟನಾವಳಿ ನಡೆದಿದೆ. ನಾನು ಬೆಳಗ್ಗೆ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದೆ. ಇಲ್ಲ, ಅವರೇ ತಾವೇ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಕೇಳೋಕ್ಕೆ ಇಚ್ಛೆಪಡ್ದೆ ತಮ್ಮ ವಾಹಿನಿ ಮುಖಾಂತರ. ಆ ಘಟನೆ ನಡೆದಿದ್ದೆಲ್ಲಿ? ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಘಟನೆ ನಡೆದೈತೆ. ಬೇರೆ ಎಲ್ಲೇ ಹೊರಗಡೆ ನಡೆದಿಲ್ಲ. ಏನೋ ರೋಡ್ನಲ್ಲಿ ನಡೆದಿದೆ, ಅವ್ರ ಮನೆಯಲ್ಲಿ ನಡೆದಿದೆ ಅಂದರೆ ಆಯಿತು ಅಂತ ಹೇಳ್ಬೋದು. ನಿಮ್ಮ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ಪೊಲೀಸರೇ ಇದ್ದಂಥ ಸಂದರ್ಭದಲ್ಲಿ ನಡೆದಿದೆ. ಅವರೇ ಮಾಡ್ಕೊಂಡಂದ್ರೆ ಹಾಗಾದ್ರೆ ನಿಮ್ಮ ಪೊಲೀಸರು ಏನು ಮಾಡ್ತಾಯಿದ್ರು? ನಿಂತು ನೋಡ್ತಾ ಇದ್ರು ಹಾಗಾದ್ರೆ ನಿಮ್ಮ ಪೊಲೀಸರೇ? ಈ ಥರ ತಿರುಚುವಂಥ ಪ್ರಯತ್ನವನ್ನು ಕಮಿಷನರು ಮಾಡಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ರಹ ನಾನು ಮಾಡ್ತೀನಿ. ಮತ್ತು ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಕೇಶವಪುರ PIಯಿಂದ ಹಿಡ್ಕೊಂಡು, ಹಾಗಾಗಿ ನನ್ನ ಕಡೆ ಕೇಶವಪುರ PI ಎಲ್ಲರೂ ಬಂದಿದ್ದರು. ಬೆಳಗ್ಗೆ ಅವತ್ತು ಈ ಘಟನೆ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದರು, ಮಾತಾಡಿದರು. ಹೇಳಿದ್ದೆ ನಾವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ರಪ್ಪ, ಯಾವುದೂ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ, ಎಲ್ಲರೂ ಕೂಡ ಕುಂದಿಸಿ ಮಾತಾಡ್ರಿ ಅಂತ ಹೇಳಿದ್ದೆ. ಮಾಡಿದ್ದೆ ನಂಗಂದ್ರೆ ಇವರೆಲ್ಲ ಹೋಗಿ ಈ ರೀತಿಯಾದಂಥ ಘಟನೆ ಮಾಡೋದು ಅವಶ್ಯಕತೆ ಇತ್ತು ಅವರಿಗೆ. ಅದಕ್ಕೆ ಇಲಾಖೆಯವರು ಯಾವುದೋ ಒಂದು ದಬ್ಬಾಳಿಕೆಯಲ್ಲಿ, ಯಾವುದೋ ಒಂದು ಪ್ರೆಷರ್ನಲ್ಲಿ ಕೆಲಸ ಮಾಡಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಸರನ್ನು ಪಡೆದವರಿದ್ದಾರೆ. ಯಾರೋ ಒಬ್ಬರಿಬ್ಬರು ಈ ಥರ ಮಾಡೋದ್ರಿಂದ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರ್ತೈತೆ ಅಂದರೆ ತಕ್ಷಣ ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಗೃಹ ಸಚಿವರು ಮಾಡಬೇಕನ್ನೋಂಥ ಆಗ್ರಹ ಮಾಡ್ತೇನೆ. ಇದರ ಸಮಗ್ರ ಒಂದು ಕೂಲಂಕುಷ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.